ನಮಸ್ಕಾರ, ವೆಲ್ಕಮ್ ಟು ಟಾಕ್ ಆ್ಯಂಡ್ ಅನ್ವೈಂಡ್. ಇವತ್ತಿನ ವಿಷಯ IPL ಮ್ಯಾಚ್ ನಂಬರ್ 4 LSG ವರ್ಸಸ್ DC. ಎಂಥ ಒಂದು ಹೈ ಆಕ್ಟೇನ್ ಮ್ಯಾಚ್ ಆಗಿತ್ತು ಇವತ್ತು. ಆ್ಯಂಡ್ ವಾಟ್ ಅ ನೇಲ್ ಬೈಟಿಂಗ್ ಫಿನಿಶ್. ಲಾಸ್ಟ್ ಓವರ್ ತನಕ ಮ್ಯಾಚ್ನ ತೊಗೊಂಡೋಗಿ 19.3 ಓವರ್ಸಲ್ಲಿ ಮ್ಯಾಚ್ನ ಮುಗಿಸಿರೋದು ನಮ್ಮ ಅಶುತೋಷ್ ಶರ್ಮಾ 6 ಹೊಡೆದು ಡೆಲ್ಲಿಗೆ ಮ್ಯಾಚ್ನ ಮುಗಿಸ್ತಾರೆ. ಆ್ಯಂಡ್ ಡೆಲ್ಲಿ ಗೆಟ್ಸ್ 1 ವಿಕೆಟ್ ವಿಕ್ಟ್ರಿ ಓವರ್ LSG. ಸೊ ಇದು ಅಶುತೋಷ್ ಶರ್ಮಾ ಅವರ ಇನ್ನಿಂಗ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. 5 4s 5 6s ಆ್ಯಂಡ್ 66 ರನ್ಸ್ ಆಫ್ ಓನ್ಲಿ 31 ಬಾಲ್ಸ್. ಅಮೇಝಿಂಗ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಅಂಥ ಒಂದು ಯಂಗ್ಸ್ಟರ್ಸಿಂದ ಈ ಥರ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಬಂದಿರೋದು. ಆ್ಯಂಡ್ ನಾಟ್ ಜಸ್ಟ್ ಅಶುತೋಷ್ ಶರ್ಮಾ, ಇದೊಂದು ವಿಕ್ಟ್ರಿಗೆ ಫೌಂಡೇಶನ್ ಹಾಕಿದ್ದು ಅಶುತೋಷ್ ಶರ್ಮಾ ಹಾಗೂ ವಿಪ್ರಾಜ್ ನಿಗಮ್ ಅವರ ಪಾರ್ಟ್ನರ್ಶಿಪ್. ಸೊ ವಿಪ್ರಾಜ್ ನಿಗಮ್ 39 ರನ್ಸ್ ಸ್ಕೋರ್ ಮಾಡಿದ್ರು ಆಫ್ 15 ಬಾಲ್ಸ್. ಆ್ಯಂಡ್ ಇವರಿಬ್ಬರ ಪಾರ್ಟ್ನರ್ಶಿಪ್ ಏನಿದೆ 55 ರನ್ಸ್ ಇನ್ 22 ಬಾಲ್ಸ್ ತುಂಬ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಬಂದಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಯಾಕಂದರೆ ಇದೊಂದು ಪಾರ್ಟ್ನರ್ಶಿಪ್ ಬಂದಿಲ್ಲ ಅಂದಿದ್ರೆ ಇವರು ಗೆಲ್ತಾನೆ ಇರಲಿಲ್ಲ. ಬಿಕಾಸ್ 1 ಪಾಯಿಂಟಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 65 ರನ್ಸ್ಗೆ 5 ವಿಕೆಟ್ಸ್ ಬಿದ್ದೋಗ್ಬಿಟ್ಟಿತ್ತು. ಯಾರೂ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಈ ಥರ ಒಂದು ಕಮ್ಬ್ಯಾಕ್ ತಂದುಕೊಟ್ಟಿರೋದು ನಮ್ಮ ಇಂಡಿಯನ್ ಯಂಗ್ಸ್ಟರ್ಸ್. ಸೊ ಬೇರೆ ಯಾರೂ ಅಲ್ಲ. ಸೊ ವಿ ಶುಡ್ ಬಿ ಪ್ರೌಡ್ ಆಫ್ ದೆಮ್. ಇವತ್ತಿನ ಹೀರೋ ಅಶುತೋಷ್ ಶರ್ಮಾ ಆಬ್ವಿಯಸ್ಲಿ, ಆ್ಯಂಡ್ ಕೂಡೋಸ್ ಟು ಹಿಮ್. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇವತ್ತಿನ ಫೇವ್ರೆಟ್ಸ್ ಇದ್ದಿದ್ದೇ LSG. ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇಟ್ ವಾಸ್ ನಾಟ್ ಎ ಈಸಿ ವಿಕ್ಟ್ರಿ. ಸ್ಟ್ರಗಲ್ ಮಾಡಿ ವಿಕ್ಟ್ರಿನ ತೊಗೊಂಡಿರೋದು ಡೆಲ್ಲಿ ಕ್ಯಾಪಿಟಲ್ಸು. ಸೊ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ LSG ಅವರು ಅದೇನೋ ಹೇಳ್ತಾರಲ್ಲ, ಕೈಯಲ್ಲಿದ್ದಿದ್ದು ತುತ್ತು ಬಾಯಿಗೆ ಬಂದಿಲ್ಲ ಅಂತ. ಹಾಗೆ ಕೈಯಲ್ಲಿದ್ದಿದ್ದ ಮ್ಯಾಚ್ನ ಬಿಟ್ಕೊಟ್ಟಿರೋದು. ಯಾಕಂದರೆ ಲಾಸ್ಟ್ ಓವರಲ್ಲೂ ಅವ್ರಿಗೆ ಚಾನ್ಸ್ ಇತ್ತು ಗೆಲ್ಲೋದಕ್ಕೆ. 19th ಓವರ್ ಫಸ್ಟ್ ಬಾಲೇನೆ ಒಂದು ಒಳ್ಳೆ ಸ್ಟಂಪಿಂಗ್ ಆಪರ್ಚುನಿಟಿನ ರಿಷಬ್ ಪಂತ್ ಮಿಸ್ ಮಾಡ್ತಾರೆ. ಅದಾದಮೇಲೆ ಸೆಕೆಂಡ್ ಓವರಲ್ಲಿ ಒಂದು ಮಿಸ್ಫೀಲ್ಡ್ ಆಗುತ್ತೆ. ಇದರಿಂದ ಅಶುತೋಷ್ ಶರ್ಮಾ ಸ್ಟ್ರೈಕ್ಗೆ ಹೋಗ್ತಾರೆ. ಆ್ಯಂಡ್ ಥರ್ಡ್ ಬಾಲಲ್ಲಿ ಮ್ಯಾಚೇ ಮುಗ್ದೋಗಿರುತ್ತೆ. ಸೊ ಇದು ಒಂದು 2 ಬಾಲ್ಸ್ ಫುಲ್ ಮ್ಯಾಚ್ನೇ ಟರ್ನ್ ಮಾಡಿಬಿಡ್ತು ಅಂತ ಹೇಳ್ಬೋದು. ಯಾಕಂದರೆ 9 ವಿಕೆಟ್ಸ್ ಡೌನ್ ಇದ್ದರು ಡೆಲ್ಲಿ ಕ್ಯಾಪಿಟಲ್ಸ್. ಆ ಸ್ಟಂಪಿಂಗ್ ಆಪರ್ಚುನಿಟಿ ಮಿಸ್ ಆಗಿರಲಿಲ್ಲ ಅಂದಿದ್ರೆ LSG ಆರಾಮಾಗಿ ವಿನ್ ಆಗೋಗ್ತಾಯಿದ್ರು. ಸೊ ಬ್ಯಾಡ್ ಲಕ್ ಅಂತಲೇ ಹೇಳಬೇಕು. ಯಾಕಂದರೆ ರಿಷಬ್ ಪಂತ್ ಇಸ್ ಅ ವೆರಿ ಗುಡ್ ಕೀಪರ್. ಈ ಥರ ಎಲ್ಲ ಮಿಸ್ ಮಾಡಲ್ಲ. ಇವತ್ತು ಆ ಪ್ರೆಷರಿಂದನೋ ಅಥವಾ ಅದು LBW ಆಯಿತು ಅಂತನೋ ಏನಕ್ಕೋ ಸ್ಟಂಪಿಂಗ್ನ ಮಿಸ್ ಮಾಡಿದ್ರು. ಆ್ಯಂಡ್ ಎವ್ರಿಥಿಂಗ್ ವೆಂಟ್ ಔಟ್ ಆಫ್ ಹಿಸ್ ಹ್ಯಾಂಡ್. ದಟ್ ವಾಸ್ ರಿಯಲಿ ಅನ್ಫಾರ್ಚುನೇಟ್. ಆ್ಯಕ್ಚುಲಿ LSGದು ಬೌಲಿಂಗ್ ವೀಕ್ ಆಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಬೌಲಿಂಗ್ ವಾಸ್ ಪ್ರಿಟಿ ಗುಡ್. ನೋಡೋಕ್ಕೋದ್ರೆ ಅರ್ಲಿ ವಿಕೆಟ್ಸ್ ತೆಗೆದ್ರು. ಫಸ್ಟ್ ಓವರಲ್ಲೇ ಶಾರ್ದುಲ್ ಥಾಕೂರ್ಗೆ 2 ವಿಕೆಟ್ಸ್ ಬಂತು. ಅದರ ನೆಕ್ಸ್ಟ್ ಓವರಲ್ಲೇ ಸಮೀರ್ ರಿಜ್ವಿ ಔಟ್ ಆದರು. ಫ್ಯಾಫ್ ಟು ಪ್ಲೆಸಿ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹಿ ಲಾಸ್ಟ್ ಹಿಸ್ ವಿಕೆಟ್ ಟು ರವಿ ಬಿಷ್ಣೋಯ್. ಸೊ ಬೌಲಿಂಗ್ ಎಲ್ಲರೂ ಚೆನ್ನಾಗೇ ಮಾಡಿದ್ರು. ಆ್ಯಂಡ್ ಎವ್ರಿ ಒನ್ ಗಾಟ್ 2 ವಿಕೆಟ್ಸ್ ಈಚ್. ಶಾರ್ದುಲ್ ಥಾಕೂರ್ದು ಓನ್ಲಿ 2 ಓವರ್ಸ್ ಆಗಿದ್ದು. ಆ್ಯಂಡ್ ಹಿ ವಾಸ್ ವೆರಿ ಎಕನಾಮಿಕಲ್. 2 ವಿಕೆಟ್ಸ್ ತೆಗೆದಿದ್ರು. ಸೊ ಬೌಲಿಂಗ್ ಯೂನಿಟ್ನ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಇಟ್ ವಾಸ್ ರಿಯಲಿ ಗುಡ್. ಸೊ LSG ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ they played really well. 209 ಸ್ಕೋರ್ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ನಾಟ್ ಅಟ್ ಆಲ್ ಈಸಿ. ಬಟ್ ಲೋವರ್ ಆರ್ಡರ್ ಪರ್ಫಾರ್ಮ್ ಮಾಡ್ಬೋದಿತ್ತು ಇನ್ನೂ ಚೆನ್ನಾಗಿ. ಲೋವರ್ ಆರ್ಡರ್ ಇನ್ನೂ ಸ್ವಲ್ಪ ಪರ್ಫಾರ್ಮ್ ಮಾಡಿ ಅನದರ್ 15 ರನ್ಸ್ ಆ್ಯಡ್ ಮಾಡಿದಿದ್ರೆ ಟೋಟಲ್ಗೆ ಇಟ್ ವುಡ್ ಹ್ಯಾವ್ ಬೀನ್ ಅ ಮ್ಯಾಚ್ ಚೇಂಜರ್ ಫಾರ್ ದೆಮ್. ಇವತ್ತು LSG ರಿಯಲಿ ವಿಕ್ಟೋರಿಯಸ್ ಆಗ್ತಿದ್ರು. ಅದೊಂದು 15 ರನ್ಸ್ ಏನಿದೆ ಅದು ಡಿಫ್ರೆನ್ಸ್ ಮಾಡ್ತೇನೋ ಅಂತ ಅನಿಸುತ್ತೆ. ಸೊ ಕಮಿಂಗ್ ಟು LSG's ಬ್ಯಾಟಿಂಗ್ ಓಪನ್ ಮಾಡಿದ್ದು ಮಾರ್ಷ್ ಆ್ಯಂಡ್ ಮಾರ್ಕ್ರಮ್. ಸೊ ಮಾರ್ಕ್ರಮ್ ಬೇಗ ಔಟ್ ಆದರು. ಬಟ್ ಮಾರ್ಷ್ ಅವರ ಬ್ಯಾಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಅಟ್ಯಾಕಿಂಗ್ ಬ್ಯಾಟಿಂಗ್ ಅವರು ಇವತ್ತು ಆಡಿದ್ದು. ಡಾಮಿನೇಟ್ ಮಾಡ್ತಾಯಿದ್ರು DC ಬೌಲರ್ಸ್ನ. ಆ್ಯಂಡ್ 1 ಡೌನಲ್ಲಿ ಬಂದಿದ್ದು ಪೂರನ್ನು ಅಷ್ಟೇ ಮಾರ್ಷ್ಗೆ ತಕ್ಕಂತೆಯೇ ಬ್ಯಾಟಿಂಗ್ ಆಡಿದ್ರು. ಸೊ ಪೂರನ್ ವಾಸ್ ಆಲ್ಸೋ ಡಾಮಿನೇಟಿಂಗ್ ಈಚ್ ಆ್ಯಂಡ್ ಎವ್ರಿ ಬೌಲರ್. ಅನ್ಫಾರ್ಚುನೇಟ್ಲಿ ಮಾರ್ಚ್ 36 ಬಾಲ್ಸಲ್ಲಿ 72 ರನ್ಸ್ ಹೊಡೆದು ಔಟ್ ಆಗ್ತಾರೆ. ಅದಾದಮೇಲೆ 15th ಓವರಲ್ಲಿ ಪೂರನ್ನೂ ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ. ಬಟ್ ಔಟ್ ಆಗೋದು ಸ್ಟಾರ್ಕ್ಗೆ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಅದೊಂದು ಬಾಲ್ ಅವರು ಔಟ್ ಆಗೋದು ಎಂಥ ಬ್ಯೂಟಿಫುಲ್ ಬಾಲು. ಫುಲ್ ಲೆಂತ್ ಬಾಲ್ ಹಿಟ್ಸ್ ದ ವಿಕೆಟ್ ಆ್ಯಂಡ್ ಇಟ್ಸ್ ಟಿಂಬರ್ ಎವ್ರಿವೇರ್. ವಿಕೆಟ್ಸ್ ಹಾರ್ತಾ ಇರುತ್ತೆ, ಕಿತ್ಕೊಂಡು ಹೋಗಿರುತ್ತೆ. ಸೊ ಅಮೇಝಿಂಗ್ ಬಾಲ್. ಈ ಥರ ಒಂದು ವಿಕೆಟ್ನ ನೋಡೋದಕ್ಕೆ ತುಂಬ ಮಜಾ ಬರುತ್ತೆ. ಸೊ ಸ್ಟಾರ್ಕ್ ವಾಸ್ ಅಮೇಝಿಂಗ್ ಆ್ಯಸ್ ಅ ಬೌಲರ್. 3 ವಿಕೆಟ್ಸ್ ತೆಗೆದ್ರು. ಸೊ ಅಲ್ಲಿಗೆ ಬರೋಣ. ಸೊ ಪೂರನ್ ಔಟ್ ಆದಮೇಲೆ ಏನಾಗುತ್ತೆ, ಡೆಲ್ಲಿ ಬೌಲಿಂಗಿಗೆ ಒಂದು ಮೊಮೆಂಟಮ್ ಸಿಕ್ತು ಅಂತಲೇ ಹೇಳ್ಬೋದು ಪೂರನ್ ಔಟ್ ಆದಮೇಲೆ. ಯಾಕಂದರೆ ಆ ಲಾಸ್ಟ್ 5 ಓವರ್ಸ್ ಆಫ್ ದ ಮ್ಯಾಚ್ ಏನಿತ್ತು ರಿಯಲಿ LSG ಬ್ಯಾಟಿಂಗ್ ಲೈನಪ್ ತುಂಬ ಸ್ಟ್ರಗಲ್ ಮಾಡಿದ್ರು. ಲೋವರ್ ಆರ್ಡರಲ್ಲಿ ಯಾರ್ಯಾರಿದ್ರು ಯಾರೂ ಅಷ್ಟೊಂದು ಸ್ಕೋರ್ ಮಾಡೋಕ್ಕಾಗಿಲ್ಲ. ಇನ್ಫ್ಯಾಕ್ಟ್ 17th ಓವರಲ್ಲಿ ಕುಲ್ದೀಪ್ ಯಾದವ್ ಮಾಡ್ತಾಯಿದ್ರು. ಆವಾಗ 2 ವಿಕೆಟ್ಸ್ ಬೀಳುತ್ತೆ.
ಒಂದು ಬಂದು ಬದೋನಿದು, ಇನ್ನೂ ಒಂದು ರನ್ಔಟ್ ಆಗುತ್ತೆ ಶಾರ್ದುಲ್ ಠಾಕೂರ್ದು. ಸೊ ಅದಾದಮೇಲೆ ದೇವರ್ ನೋ ಬಡಿ ಹೂ ಸ್ಕೋರ್ಡ್. ಇನ್ಫ್ಯಾಕ್ಟ್ ಡೇವಿಡ್ ಮಿಲ್ಲರ್ ಇಸ್ ದ ಸೇವಿಯರ್ ಅಂತಲೇ ಹೇಳ್ಬೋದು. ಲಾಸ್ಟ್ 2 ಬಾಲ್ಸಲ್ಲಿ 2 ಸಿಕ್ಸ್ ಹೊಡೆದು 209ನ ರೀಚ್ ಮಾಡಿಸ್ತಾರೆ. ಪ್ರೊಜೆಕ್ಟೆಡ್ ಸ್ಕೋರ್ ಒಂದು ಪಾಯಿಂಟಲ್ಲಿ ನೋಡೋಕೆ ಹೋದರೆ 230 ಅಂತಲೇ ತೋರಿಸ್ತಾ ಇರುತ್ತೆ, 230+ ಅಂತ. ಬಟ್ ಲಾಸ್ಟ್ 5 ಓವರ್ಸಲ್ಲಿ ಈ ಡಿಕ್ಲೈನ್ ಆದಿದ್ದರಿಂದ 200 ರೀಚ್ ಮಾಡಲ್ವೇನೋ ಅಂತ ತುಂಬ ಜನ ಅಂದ್ಕೊಂಡಿದ್ವಿ. ಬಟ್ ಥ್ಯಾಂಕ್ಸ್ ಟು ಡೇವಿಡ್ ಮಿಲ್ಲರ್ 209 ಆದರೂ ರೀಚ್ ಮಾಡಿದ್ರು. ಒಳ್ಳೆ ಕಾಂಪಿಟೇಟಿವ್ ಸ್ಕೋರ್ ಇನ್ನು 209. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದು ತುಂಬ ಕಮ್ಮಿ ಜನ. ಬಟ್ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ಲರನ್ನೂ ರಾಂಗ್ ಅಂತ ಪ್ರೂವ್ ಮಾಡಿ ದೇ ಆರ್ ಅ ಬೆಟರ್ ಟೀಮ್ ಅಂತ ಇವತ್ತೊಂದು ಪ್ರೂವ್ ಮಾಡಿದ್ದಾರೆ. ಸೊ IPL ಮ್ಯಾಚ್ ನಂಬರ್ 4 ಮುಗಿದಿದೆ. ಇಂಥ ಒಂದು ಹೈ ಆಕ್ಟೇನ್ ಮ್ಯಾಚ್ ಕೊಟ್ಟಂಥ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈನ್ಸ್ಗೆ ನಾವು ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ಯಾಕಂದರೆ IPL ಫ್ಯಾನ್ಸ್ ಕಾಯ್ತಾ ಇರೋದೇ ಈ ಥರ ಒಂದು ಹೈ ಆಕ್ಟೇನ್ ನೇಲ್ ಬೈಟಿಂಗ್ ಫಿನಿಶ್ ಇರುವಂಥ ಮ್ಯಾಚ್ಗೋಸ್ಕರ. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಟುಡೇ. ಸೊ ಎರಡು ಟೀಮೂ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಬ್ಯಾಡ್ ಲಕ್, LSG couldn't win. Delhi Capitals won by 1 wicket. And today's hero Ashutosh Sharma ಅಂತ ಹೇಳ್ತಾ signing off. Please subscribe to our channel and keep following us for more and more IPL updates. Thank you.